Hi students, in this video I am going to discuss the chemical reactions which are taking place in blast furnace during extraction of iron from hematite. Chemical reactions which are taking place in blast furnace during extraction of iron from hematite. In previous video we have taken the construction of blast furnace, and here in this video I am discussing the what type of chemical reactions are taking place in blast furnace after introducing the charge into the blast furnace. So before going to take the reactions which are taking place in blast furnace, so first we should know what is charge. So what charges you are going to introduce in the blast furnace. So charge here, charge means it's a mixture of roasted ore. It's a mixture of roasted ore, coke and limestone. Charge here, it's a mixture of roasted ore, coke and limestone. Roasted ore means here it is a Fe2O3 is there, that is ferric oxide. Coke means it's a carbon, and limestone means it's a calcium carbonate, it is CaCO3, and this is called as a charge, and it is in the ratio 8:4:1 is the ratio. So ಈ ಚಾರ್ಜ್ ಅನ್ನು ನೀವು ಎಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಪ್ಪ ಅಂದ್ರೆ ಬ್ಲಾಸ್ಟ್ ಫರ್ನೆಸ್ ದಾಗ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಬ್ಲಾಸ್ಟ್ ಫರ್ನೆಸ್ ದಾಗ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾವ ಅನ್ನೋದು ಡಿಸ್ಕಷನ್ ಮಾಡಬೇಕು. ಓಕೆ, ಸೊ ವಾಟ್ ಆರ್ ದ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್? ಸೊ ಹಿಯರ್ ಇನ್ ದಿಸ್ ಬ್ಲಾಸ್ಟ್ ಫರ್ನೆಸ್, so there are different reactions are taking place at different temperatures and at different zones. There are different reactions are taking place at different temperatures at different zones. So ಈ ಬ್ಲಾಸ್ಟ್ ಫರ್ನೆಸ್ ದಾಗ 4 zones ಇಂಪಾರ್ಟೆಂಟ್ ಬರೋದು. ಸೊ ಫಸ್ಟ್ ಜೋನ್, ಸೆಕೆಂಡ್ ಜೋನ್, ಥರ್ಡ್ ಜೋನ್ ಮತ್ತು ಫೋರ್ತ್ ಜೋನ್, ಹಿಂಗೆ ಜೋನ್ಸ್ ಬರೋದು. ಆ ಜೋನ್ಸ್ ಒಳಗಡೆ ಡಿಫ್ರೆಂಟ್ ರಿಯಾಕ್ಷನ್ಸ್ ಕ್ಯಾರಿ ಔಟ್ ಆಗೋದು at different temperatures. We'll discuss what is first reaction and what is first zone here. So first zone, after introducing, this is a charge, remember Fe2O3, and this is coke and this one is calcium carbonate. So first reaction, that is first zone, that is zone of combustion, zone of combustion. ಸೊ ಬ್ಲಾಸ್ಟ್ ಫರ್ನೆಸ್ ದ ಫಸ್ಟ್ ಬರುವಂತ ಜೋನ್ ಯಾವ್ದಪ್ಪ ಅಂದ್ರೆ ಜೋನ್ ಆಫ್ ಕಂಬಷನ್. ಈ ಜೋನ್ ಆಫ್ ಕಂಬಷನ್ ಟೆಂಪರೇಚರ್ ಯಾವ ರೇಂಜ್ ದಾಗ ಆಗ್ತಿದಪ್ಪ ಅಂದ್ರೆ ಅರೌಂಡ್ 400 ಡಿಗ್ರಿ ಸೆಲ್ಸಿಯಸ್ ಟು 1500 ಡಿಗ್ರಿ ಸೆಲ್ಸಿಯಸ್, ಈ ರೇಂಜ್ ದಾಗ ಸೊ ಜೋನ್ ಆಫ್ ಕಂಬಷನ್ ರಿಯಾಕ್ಷನ್ ಆಗುತ್ತೆ. ಸೊ ಬ್ಲಾಸ್ಟ್ ಫರ್ನೆಸ್ ದಾಗ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಚಾರ್ಜ್ ಅನ್ನ ಬ್ಲಾಸ್ಟ್ ಫರ್ನೆಸ್ ದಾಗ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಫಸ್ಟ್ ಏನ್ ರಿಯಾಕ್ಷನ್ ಆಗ್ತದಪ್ಪ ಅಂದ್ರೆ whatever the you are taking coke, ಏನು ಕೋಕ್ ತಗೊಂಡಿರ್ತಲ್ಲ, that coke burns. ಕೋಕ್ ಏನಾಗ್ತದಪ್ಪ ಅಂದ್ರೆ ಬರ್ನ್ ಆಗ್ತದೆ, ಅಂದ್ರೆ ಕಾರ್ಬನ್ ಇದ್ದದ್ದು ಏನಾಗ್ತದಪ್ಪ ಅಂದ್ರೆ ಬರ್ನ್ ಆಗ್ತದೆ. ಸೊ ಕಾರ್ಬನ್ ಬರ್ನ್ ಆಗೋದು ಇದ್ರ ಅರ್ಥ ಏನಪ್ಪ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ನೀವೇನು ಕೋಕ್ ಯೂಸ್ ಮಾಡಿರ್ತಿಲ್ಲ, ಆ ಕೋಕ್ ಏನಾಗ್ತದಪ್ಪ ಅಂದ್ರೆ ಬರ್ನ್ ಆಗ್ತದೆ. ಸೊ ಬರ್ನಿಂಗ್ ಆಫ್ ಎನಿ ಸಬ್ಸ್ಟೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಕಾರ್ಬನ್ ಬರ್ನ್ ಆಗೋದ್ರಿಂದ ಮೀನ್ಸ್ ಕಾರ್ಬನ್ ಮೀನ್ಸ್ ಇಸ್ ಅ ಸಿ, ಕಾರ್ಬನ್ ಬರ್ನ್ ಆಗೋದ್ರಿಂದ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತದೆ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿ ಏನು ಫಾರ್ಮೇಷನ್ ಆಗ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. C+O2 gives us to CO2, ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಅಂಡ್ ದ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದ್ರಲ್ಲಿ ಏನಾಗ್ತದಪ್ಪ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತದೆ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದ್ರ ಅರ್ಥ ಏನು? ದ ಅಮೌಂಟ್ ಆಫ್ ಹೀಟ್ ಈಸ್ ಲಿಬರೇಟೆಡ್, ದ ಅಮೌಂಟ್ ಆಫ್ ಟೆಂಪರೇಚರ್, ದ ಹೀಟ್ ಈಸ್ ಲಿಬರೇಟೆಡ್. ಸೊ ಎಷ್ಟು ಹೀಟ್ ಲಿಬರೇಟ್ ಆಗ್ತದಪ್ಪ ಅದರಲ್ಲಿ ಡೆಲ್ಟಾ H is equal to ಪ್ಲಸ್ ಸೈನ್ ಅಂತ ಬರೀತು 369 kilojoules per mole. So this much amount of energy is released, and this process is a exothermic reaction. It is. This is exothermic
ರಿಯಾಕ್ಷನ್. ಸೊ ಬ್ಲಾಸ್ಟ್ ಫರ್ನೇಸ್ ಒಳಗಡೆ ನೀವು ಸೊ ಕೋಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ ಚಾರ್ಜ್ ಇಂಟ್ರೊಡ್ಯೂಸ್ ಮಾಡ್ತೀರಿ, ಆ ಚಾರ್ಜ್ ಆಗಿರುವಂತ ಕಾರ್ಬನ್ ಏನಾಗ್ತದಪ್ಪ ಅಂದ್ರೆ ಬರ್ನ್ ಆಗ್ತದೆ. ಸೊ ಬರ್ನ್ ಆಗಿ ಏನ್ ಫಾರ್ಮೇಶನ್ ಆಗ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗ್ತದೆ. ನೆಕ್ಸ್ಟ್ this carbon dioxide further combines with the coke, excess of coke to form carbon monoxide. First carbon dioxide formation ಆಗ್ತದೆ, ಆ carbon dioxide ಇದು further combines with the coke, remaining coke to form carbon monoxide, and the formation of carbon monoxide is an example of endothermic reaction it is. So endothermic reaction ಅಂದ್ರೆ heat ಏನಾಗಬೇಕು ಅಂದ್ರೆ absorb ಆಗಬೇಕು. So heat absorb ಅಂದ್ರೆ sorry here it is plus and here it is the minus sign, sorry it is plus. So around 165 kilojoules per mole. So this much amount of energy or this much amount of heat is absorbed, and this is endothermic reaction. This is endothermic reaction. So ನೀವು ಬ್ಲಾಸ್ಟ್ ಫರ್ನೇಸ್ ಒಳಗಡೆ ಚಾರ್ಜ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಆ ಚಾರ್ಜ್ದಾಗ ಇರುವಂತ ಕಾರ್ಬನ್ ಏನಾಗ್ತದಪ್ಪ ಅಂದ್ರೆ ಕೋಕ್ ಏನಾಗ್ತದಪ್ಪ ಅಂದ್ರೆ ಬರ್ನ್ ಆಗ್ತದೆ. ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗ್ತದೆ ಫಸ್ಟ್. ಆ ಕಾರ್ಬನ್ ಡೈಆಕ್ಸೈಡ್ ಏನಪ್ಪಾ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಹೀಟ್ ಲಿಬರೇಟ್ ಆಗ್ತದೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಏನ್ ಮಾಡ್ತದೆ, ಫರ್ದರ್ ಕಂಬೈನ್ಸ್ ವಿತ್ ದ ಕಾರ್ಬನ್ coke to form carbon monoxide, and the formation of carbon monoxide is an example of endothermic reaction. Endothermic reaction ಅಂದ್ರೆ heat ಏನಾಗ್ತದಪ್ಪ ಅಬ್ಸಾರ್ಬ್ ಆಗ್ತದೆ. Okay, and this is the first reaction, and these are the two reactions which are taking place in zone of combustion. That is the first zone. Second zone, next what is second, next ಏನಾಗ್ತದಪ್ಪ ಅಂದ್ರೆ it is zone of reduction. So zone of reduction. ಎರಡನೇ ಜೋನ್ ಯಾವಪ್ಪ ಅಂದ್ರೆ ಜೋನ್ ಆಫ್ ರಿಡಕ್ಷನ್. ಇದು ಎಷ್ಟು ಟೆಂಪರೇಚರ್ ಒಳಗೆ ಆಗ್ತದಪ್ಪ ಅಂದ್ರೆ ಅರೌಂಡ್ 600 to 700 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದು ರಿಯಾಕ್ಷನ್ ಕ್ಯಾರಿ ಔಟ್ ಆಗುತ್ತೆ. ಸೊ ಜೋನ್ ಆಫ್ ರಿಡಕ್ಷನ್ ಅಂದ್ರೆ ಸೊ ಇಲ್ಲಿ ಏನ್ ತಗೋಬೇಕಪ್ಪ ಅಂದ್ರೆ ನಾವು ಫೆರಿಕ್ ಆಕ್ಸೈಡ್ ತಗೋಬೇಕು, Fe2O3 ರೋಸ್ಟೆಡ್ ಓರ್ದಾಗ ಏನು Fe2O3 ಇರ್ತದಲ್ಲ ಆ Fe2O3 ತಗೋಬೇಕು, ಇದನ್ನು ರಿಡಕ್ಷನ್ ಮಾಡಬೇಕು. ಸೊ ರಿಡಕ್ಷನ್ ಮಾಡ್ಬೇಕಾದ್ರೆ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವಪ್ಪ ಅಂದ್ರೆ carbon monoxide acts as a reducing agent. So I'll write carbon monoxide here. So carbon monoxide acts as a reducing agent. Around 600 degrees Celsius ಗೆ ಏನಾಗ್ತದಪ್ಪ ಅಂದ್ರೆ ಫೆರಿಕ್ ಆಕ್ಸೈಡ್ ಇದ್ದು ರಿಡಕ್ಷನ್ ಆಗ್ತದೆ. ರಿಡಕ್ಷನ್ ಆಗಿ ಏನ್ ಬರ್ತದಪ್ಪ ಅಂದ್ರೆ 2FeO plus CO2. ಸೊ FeO ಫೆರಸ್ ಆಕ್ಸೈಡ್ ಬರ್ತದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಗ್ತದಪ್ಪ ಅಂದ್ರೆ ಎಸ್ಕೇಪ್ ಆಗ್ತದೆ. ಸೊ ಔಟ್ಲೆಟ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಸ್ಕೇಪ್ ಆಗಿ ಹೋಗ್ತದೆ. This is first reduction. This FeO ferrous oxide again undergo reduction at about 700 degrees Celsius to form the spongy iron plus liberation of carbon dioxide. So second zone ಏನಪ್ಪ ಅಂದ್ರೆ zone of reduction ಅದ. ಈ zone of reduction ಅಂದ್ರೆ ಫೆರಿಕ್ ಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ರಿಡಕ್ಷನ್ ಆಗಿ ಫಸ್ಟ್ FeO ಆಗ್ತದೆ. FeO ಇದು ಮತ್ತೆ ರಿಡಕ್ಷನ್ ಆಗಿ ಏನ್ ಬರ್ತದಪ್ಪ ನಿಮ್ಗೆ ಯು ಗೆಟ್ ಸ್ಪಾಂಜಿ ಐರನ್. ದ ಸ್ಪಾಂಜಿ ಐರನ್ ಅಂದ್ರೆ ಇಟ್ಸ್ ಹೆವಿ ಇರ್ತದೆ. ಸೊ ಹೆವಿ ಅದೇನಾಗ್ತದಪ್ಪ ಅಂದ್ರೆ ಕೆಳಗಡೆ ಬ್ಲಾಸ್ಟ್ ಫರ್ನೇಸ್ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಎಸ್ ಸ್ಪಾಂಜಿ ಐರನ್, ಅಂಡ್ ದಿಸ್ ಇಸ್ ದ ಸೆಕೆಂಡ್ ಜೋನ್. ದೆನ್ ಥರ್ಡ್ ಒನ್ ಇಸ್ zone of slag formation. Zone of slag formation. ಸೊ ಥರ್ಡ್ ಜೋನ್ ಏನಪ್ಪ ಅಂದ್ರೆ ಜೋನ್ ಆಫ್ ಸ್ಲ್ಯಾಗ್ ಫಾರ್ಮೇಶನ್ ಆಗಬೇಕು. ಸೊ ಸ್ಲ್ಯಾಗ್ ಫಾರ್ಮೇಶನ್ ಆಗಬೇಕಾದ್ರೆ ಇಲ್ಲಿ ಇನ್ನೊಂದು ಚಾರ್ಜ್ದಾಗ ಒಂದು ಮಟೀರಿಯಲ್ ಇತ್ತು. ಸೊ ಚಾರ್ಜ್ದಾಗ ಟೋಟಲ್ ಇರೋದು 3 ಮಟೀರಿಯಲ್. ಒಂದು ರೋಸ್ಟೆಡ್ ಓರ್ ದಟ್ ಇಸ್ Fe2O3, ಎರಡನೇದು ಕಾರ್ಬನ್ ದಟ್ ಇಸ್ ಕೋಕ್, ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಲೈಮ್ ಸ್ಟೋನ್ ಹಿಯರ್. ಸೊ ಜೋನ್ ಆಫ್ ಸ್ಲ್ಯಾಗ್ ಫಾರ್ಮೇಶನ್ ಟೆಂಪರೇಚರ್ ಯಾವ ಟೆಂಪರೇಚರ್ದಾಗ ಆಗ್ತದಪ್ಪ ಅಂದ್ರೆ ಸೊ 800 to 1000 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಸ್ಲ್ಯಾಗ್ ಫಾರ್ಮೇಶನ್ ಆಗೋದು. ಸೊ ಸ್ಲ್ಯಾಗ್ ಫಾರ್ಮೇಶನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಏನಾಗ್ತದಪ್ಪ ಅದರಲ್ಲಿ ದಟ್ ಲೈಮ್ಸ್ಟೋನ್ ಅಂಡರ್ಗೋ ಡಿಕಾಂಪೋಸಿಷನ್, ದಟ್ ಇಸ್ CaCO3 ಅಂಡರ್ಗೋ ಡಿಕಾಂಪೋಸಿಷನ್ ಟು ಫಾರ್ಮ್ CaO plus CO2. CaO plus CO2. Okay, and this CaO is known as quicklime, and that is acts as a flux. This CaO is known as quicklime, and that is called as a acts as a flux, and this carbon dioxide gas escapes here. And you know the role of flux. So flux, it helps to remove
gauge particles. This flux, it helps to remove gauge particles. So here in this hematite ore, one gauge present is there. So the gauge is, that is SiO2 is the gauge, and this flux CaO that combines with the gauge, that is SiO2. So it is a gauge combines to form CaSiO3. So CaSiO3 is a slag formed during extraction of iron from hematite. CaO is a flux and SiO2 is a gauge. So flux and gauge combines to form a slag, and this is the third zone, that is zone of slag formation. And last zone is zone of fusion. Last one is zone of fusion. Zone of fusion. Here this zone of fusion takes place at the temperature of around 1200 to 1500 degrees Celsius. 1200 to 1500 degrees Celsius zone of fusion ಆಗೋದು. ಈ zone of fusion ದಾಗ ಏನಾಗ್ತಿದೆಪ್ಪ ಅಂದ್ರೆ ಈ ಸ್ಪಾಂಜಿ ಐರನ್ ಅನ್ನ ಮೆಲ್ಟ್ ಮಾಡ್ತಾರೆ. ಸೊ ಮೆಲ್ಟ್ ಮಾಡೋದ್ರಿಂದ ಕೆಲವೊಂದು ಇಂಪ್ಯೂರಿಟೀಸ್ ಏನಾಗ್ತಾವಪ್ಪ ಅಂದ್ರೆ ಎಸ್ಕೇಪ್ ಆಗಿ ಹೋಗೋದು. ದಟ್ ಇಸ್ ಸಿಲಿಕಾನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು. ಕೆಲವೊಂದು ಏನಾದ್ರು ಇಂಪ್ಯೂರಿಟೀಸ್ ಇದ್ದವಪ್ಪ ಅಂದ್ರೆ ಆ ಇಂಪ್ಯೂರಿಟೀಸ್ ಅಲ್ಲಿ ಏನಾಗ್ತಾವಪ್ಪ ಅಂದ್ರೆ ಸಪ್ರೇಟ್ ಆಗಿ. ಸೊ ಸ್ಪಾಂಜಿ ಐರನ್ ಅಂಡ್ ಸ್ಲ್ಯಾಗ್ ಫಾರ್ಮೇಷನ್, ಅವೆರಡು ಒಂದು ಸ್ಲ್ಯಾಗ್ ಫಾರ್ಮೇಷನ್ ಆಗ್ತದೆ, ಒಂದು ಸ್ಪಾಂಜಿ ಐರನ್ ಫಾರ್ಮೇಷನ್ ಆಗ್ತದೆ. ಅವೆರಡು ಬ್ಲಾಸ್ಟ್ ಫರ್ನೆಸ್ ಕೆಳಗಡೆ ಬಂದು ಸ್ಲ್ಯಾಗ್ ಮ್ಯಾಗ್ ಇರ್ತದೆ. ಸೊ ಮತ್ತು ಸ್ಪಾಂಜಿ ಐರನ್ ಕೆಳಗಡೆ ಇರ್ತದೆ. ಸ್ಲ್ಯಾಗ್ ಏನಿರ್ತದೆ ಹಗರ್ ಇರೋದ್ರಿಂದ ಮ್ಯಾಗ್ ಇರ್ತದೆ. ಆಮೇಲೆ ಸ್ಪಾಂಜಿ ಐರನ್ ಸ್ವಲ್ಪ ಹೆವಿ ಇರೋದ್ರಿಂದ ಅದು ಬಾಟಮ್ದಾಗ ಇರ್ತದೆ. ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಸ್ಲ್ಯಾಗ್ ಸಪ್ರೇಟ್ ಮಾಡ್ತಾರೆ, ಸ್ಪಾಂಜಿ ಐರನ್ ಸಪ್ರೇಟ್ ಮಾಡ್ಕೊಂಡ್ಬಿಡೋದು. and this is what the extraction of iron from hematite, and these are the reactions which are taking place in the blast furnace. Go through it once, make it perfect. Thank you.